ನಮಸ್ಕಾರ. TQRನಿಂದ ನಿಮ್ಮ CA ಹನುಮಂತರಾವ್ ಆರ್ ಚೌಧರಿ ಮಾಡುವ ನಮಸ್ಕಾರ ಮತ್ತು ಸುಸ್ವಾಗತ. ಐ ಆಮ್ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಮೋರ್ ದೆನ್ 15 ಇಯರ್ಸ್. TQRನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಕನ್ನಡದಲ್ಲಿ ಉತ್ತರ ನೀಡುತ್ತೇನೆ. ತಮಗೆ ತಿಳಿದ ಹಾಗೆ TQR ಅಂದರೆ ಟ್ಯಾಕ್ಸ್ ಕ್ವೇರೀಸ್ ಆ್ಯಂಡ್ ರಿಪ್ಲೈಸ್. ಈಗಾಗಲೇ ನಾವು 8 ಭಾಷೆಗಳಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೇವೆ. ಇನ್ನು ಸಾಕಷ್ಟು ಭಾಷೆಗಳನ್ನು ನಾವು ಇದರಲ್ಲಿ ಆ್ಯಡ್ ಮಾಡೋರಿದ್ದೇವೆ. ನೀವು ನಿಮ್ಮ ಪ್ರಶ್ನೆಗಳನ್ನು ನಿಮ್ಮದೇ ಆದ ಭಾಷೆಯಲ್ಲಿ ಕೇಳಬಹುದು. ನಾವು ನಿಮ್ಮ ಪ್ರಶ್ನೆಗಳಿಗೆ ನಾವು ನಿಮ್ಮದೇ ಭಾಷೆಯಲ್ಲಿ ಉತ್ತರ ನೀಡಿರುತ್ತೇವೆ. TQR 8 ಕ್ವೇರೀಸ್ ಆಗಿರುತ್ತದೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವೇರೀಸ್. ಒಂದು ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ ಇದ್ದಿರುತ್ತದೆ. ಅವರಿಗೆ ಇನ್ಕಮ್ ಟ್ಯಾಕ್ಸ್ದಿಂದ ನೋಟಿಸ್ ಬಂದಿದೆ ಅಂಡರ್ ಸೆಕ್ಷನ್ 143(1) ಬೈ ಡಿಸ್ಅಲೋವಿಂಗ್ ಸೆಕ್ಷನ್ 80P. 80P ನಲ್ಲಿ ಅವರು ಕ್ಲೇಮ್ ಮಾಡಿರುವ ಇಂಟ್ರೆಸ್ಟ್ ಡಿಸ್ಅಲೌಡ್ ಮಾಡಿ ಅವರಿಗೆ ಡಿಮಾಂಡ್ ನೋಟಿಸ್ ಕಳಿಸಿರುತ್ತಾರೆ. ಅದರ ಕಾರಣ ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಇನ್ ಟೈಮ್ನಲ್ಲಿ ಫೈಲ್ ಮಾಡಿಲ್ಲ. ಅಂದರೆ ಅವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ 31 ಆಗಸ್ಟ್ ಅವರ ಡ್ಯೂ ಡೇಟ್ ಕನ್ಸಿಡರ್ ಮಾಡಿ ಅವರಿಗೆ ನೋಟಿಸ್ ಕಳಿಸಿದ್ದಾರೆ. ಅವರ ಪ್ರಶ್ನೆ ಆಗಿರುತ್ತದೆ, ನಾವು ಮಾಡಿರುವ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲಿಂಗ್ ಡ್ಯೂ ಡೇಟ್ 31 ಆಗಸ್ಟ್ ಅಥವಾ 30 ಸೆಪ್ಟೆಂಬರ್. ಇದು ಅವರ ಪ್ರಶ್ನೆ ಆಗಿರುತ್ತದೆ. ಅವರ ಪ್ರಶ್ನೆಗೆ ಉತ್ತರ, ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 139(1) ಪ್ರಕಾರ ಯಾವುದೇ ಅಸಸ್ಸಿ ಅವರು ಆಡಿಟ್ನಲ್ಲಿ ಇದ್ದರೆ ಅವರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವ ಕಾಲಾವಧಿ ಆಗಿರುತ್ತದೆ 30 ಸೆಪ್ಟೆಂಬರ್, ನಾಟ್ 31 ಆಗಸ್ಟ್. ಆದ್ದರಿಂದ ಇದು ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಆಗಿರೋದ್ರಿಂದ ಇದು ಆಸ್ ಪರ್ ಮಹಾರಾಷ್ಟ್ರ ಆಕ್ಟ್ ಆರ್ ಸಮ್ ಎನಿ ಅದರ್ ಆಕ್ಟ್, ಅದರ್ ಸ್ಟೇಟ್ ಆಕ್ಟ್, as per section 81 of the Maharashtra State Cooperative Act 1960 ಆಡಿಟ್ ಮಾಡುವುದು ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿಗೆ ಕಡ್ಡಾಯವಾಗಿದೆ. ಆದ್ದರಿಂದ ಸೆಕ್ಷನ್ 139(1) ಪ್ರಕಾರ ಆಡಿಟ್ ಕಡ್ಡಾಯವಾಗಿರೋದ್ರಿಂದ ಇವರ ಫೈಲ್ ಮಾಡುವ ಡ್ಯೂ ಡೇಟ್ 30 ಸೆಪ್ಟೆಂಬರ್ ಆಗಿರುತ್ತದೆ. ಆದ್ದರಿಂದ ನಿಮಗೆ ಬಂದಿರುವ ನೋಟಿಸ್ಗೆ ನೀವು ರೆಕ್ಟಿಫಿಕೇಶನ್ಸ್ ಮಾಡಬಹುದು. ಅಂಡರ್ ಸೆಕ್ಷನ್ 154 ನಲ್ಲಿ ನೀವು ರೆಕ್ಟಿಫಿಕೇಶನ್ಸ್ ಮಾಡಬಹುದು. ರೆಕ್ಟಿಫಿಕೇಶನ್ನಲ್ಲಿ ನೀವು ಇದು ಮೆನ್ಷನ್ ಮಾಡಬೇಕು, ನಮ್ಮದು ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಈಸ್ ಮ್ಯಾಂಡೇಟರಿ ಆಡಿಟ್ ಅಂಡರ್ ಮಹಾರಾಷ್ಟ್ರ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಸೆಕ್ಷನ್ 81 ನಲ್ಲಿ. ಆದ್ದರಿಂದ ನಮ್ಮ ಡ್ಯೂ ಡೇಟ್ 30 ಸೆಪ್ಟೆಂಬರ್ ಆಗಿದೆ. ಆದ್ದರಿಂದ ನಾವು ಕ್ಲೇಮ್ ಮಾಡಿರುವ 80P ಸೆಕ್ಷನ್ ನಲ್ಲಿನ ಇಂಟ್ರೆಸ್ಟ್ ನೀವು ನಮಗೆ ಡಿಡಕ್ಷನ್ ಅಲೌಡ್ ಮಾಡಬೇಕು. ಈ ರೀತಿ ನೀವು ನಿಮ್ಮ ನೋಟಿಸ್ಗೆ ನೀವು ರೆಕ್ಟಿಫಿಕೇಶನ್ಸ್ ರಿಪ್ಲೈ ಕೊಡಬಹುದು. ಒಂದು ವೇಳೆ ನೀವು ಮಾಡಿರುವ ರೆಕ್ಟಿಫಿಕೇಶನ್ಸ್ CPC ಎಕ್ಸೆಪ್ಟ್ ಮಾಡದಿದ್ದರೆ ನಿಮಗೆ ಇನ್ನೊಂದು ಕೂಡ ಆಪ್ಷನ್ಸ್ ಇದೆ. ಏನೆಂದರೆ ನೀವು ಕಮಿಷನರ್ ಅಪೀಲ್ ಮಾಡಬಹುದು, CIT ಅಪೀಲ್ ಕೂಡ ನೀವು ಹೋಗಬಹುದು. ಇನ್ನು ಎರಡನೇ ಪ್ರಶ್ನೆ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಗೆ ಸಂಬಂಧಿಸಿದಿರುತ್ತದೆ. ಅವರ ಇಂಟ್ರೆಸ್ಟ್ ಇನ್ಕಮ್ ಫ್ರಾಮ್ FD, ಅವರು ಕೋಆಪರೇಟಿವ್ ಬ್ಯಾಂಕಿನಲ್ಲಿ FD ಇಟ್ಟಿರುತ್ತಾರೆ, ಅವರಿಗೆ ಇಂಟ್ರೆಸ್ಟ್ ಬಂದಿದೆ. ಇಂಟ್ರೆಸ್ಟ್ ಕ್ಲೇಮ್ ಮಾಡಿರುವ 80P ಡಿಡಕ್ಷನ್ಸ್ ಕೂಡ ಅವರು ಡಿಸ್ಅಲೌಡ್ ಮಾಡಿದ್ದಾರೆ. ಹಾಗಾದರೆ ನಾನು ಕ್ಲೇಮ್ ಮಾಡಿರುವ ಇಂಟ್ರೆಸ್ಟ್ ಫ್ರಾಮ್ ಕೋಆಪರೇಟಿವ್ ಬ್ಯಾಂಕ್ ವೆದರ್ ಇಟ್ ಈಸ್ ಅಲೌಡ್ ಅಂಡರ್ ಸೆಕ್ಷನ್ 80P ಆರ್ ನಾಟ್, ಇದು ಅವರ ಎರಡನೇ ಪ್ರಶ್ನೆ ಆಗಿರುತ್ತದೆ. ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನೀವು ಇಂಟ್ರೆಸ್ಟ್ ಫ್ರಾಮ್ ಕೋಆಪರೇಟಿವ್ ಬ್ಯಾಂಕ್ದಿಂದ ಬಂದಿದ್ದರೆ ನೀವು 80P ನಲ್ಲಿ ಡಿಡಕ್ಷನ್ಸ್ ಪಡೆಯಬಹುದು. ಏಕೆಂದರೆ ಅಲ್ಲಿ ಕೋಆಪರೇಟಿವ್ ಆಕ್ಟ್ ಆ್ಯಂಡ್ ಕೋಆಪರೇಟಿವ್ ಬ್ಯಾಂಕ್ ಆಕ್ಟ್ ಅಲ್ಲಿ ಬೇರೆ ಆಗಿರುವುದಿಲ್ಲ. ಆದ್ದರಿಂದ ನೀವು ಪಡೆದಿರುವ ಇಂಟ್ರೆಸ್ಟ್ 80P ನಲ್ಲಿ ನೀವು ಡಿಡಕ್ಷನ್ಸ್ ಪಡೆಯಬಹುದು. ಏಕೆಂದರೆ ಕೋಆಪರೇಟಿವ್ ಬ್ಯಾಂಕ್ ಕೂಡ ಕೋಆಪರೇಟಿವ್ ಸೊಸೈಟಿ ಆಕ್ಟ್ನಲ್ಲಿ ಅದು ಫಾರ್ಮೇಷನ್ ಆಗಿರುತ್ತದೆ. ಆದ್ದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನೀವು ಒಂದು ವೇಳೆ ನಿಮ್ಮ 80P ಡಿಡಕ್ಷನ್ಸ್ ನೀವು ಕ್ಲೇಮ್ ಮಾಡಿದರೆ ಅದು ಡಿಸ್ಅಲೌಡ್ ಆಗಿರುವುದಿಲ್ಲ. ಒಂದು ವೇಳೆ ನೀವು FD
ಬೇರೆ ಬ್ಯಾಂಕಿನಲ್ಲಿ ಇಟ್ಟಿದ್ರಿ, ಸಪೋಸ್ ನಿಮ್ಮದು ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಇದೆ, ನಿಮ್ಮ FD ನೀವು ಯಾವುದೇ HDFC ಬ್ಯಾಂಕ್ ಆಗಲಿ ಅಥವಾ SBI ಬ್ಯಾಂಕ್ನಲ್ಲಿ ನೀವು ನಿಮ್ಮ FD ಇಟ್ಟಿದ್ರೆ ಅದರಿಂದ ಬಂದಿರುವ ಇಂಟ್ರೆಸ್ಟ್ ಇನ್ಕಮ್ ಅದು ನೀವು ATPನಲ್ಲಿ ಡಿಡಕ್ಷನ್ ಕ್ಲೇಮ್ ಮಾಡಲು ನಿಮಗೆ ಆಗೋದಿಲ್ಲ. ಏಕೆಂದರೆ ಓನ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಾಮ್ ಕೋಆಪರೇಟಿವ್ ಬ್ಯಾಂಕ್ ಕ್ಯಾನ್ ಕ್ಲೇಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ATP, ನಾಟ್ ಫಾರ್ ಎನಿ ಅದರ್ ಬ್ಯಾಂಕ್. ಆದ್ದರಿಂದ ಈ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ಇಂಟ್ರೆಸ್ಟ್ ಡಿಸಲೋಡ್ ಆಗಿರೋದ್ರಿಂದ ನಿಮಗೆ ಬಂದಿರುವ ಇಂಟ್ರೆಸ್ಟ್ ಕೋಆಪರೇಟಿವ್ ಬ್ಯಾಂಕ್ದಿಂದ ಆಗಿರೋದ್ರಿಂದ ದ ಸೇಮ್ ನೀವು ಸೆಕ್ಷನ್ 154 ಪ್ರಕಾರ ನೀವು ರೆಕ್ಟಿಫಿಕೇಶನ್ಸ್ ಮಾಡಬಹುದು, ಅಥವಾ ರೆಕ್ಟಿಫಿಕೇಶನ್ಸ್ ಒಂದು ವೇಳೆ ಸಾಲ್ವ್ ಆಗದಿದ್ದರೆ ನೀವು ನಿಮ್ಮ ಕಮಿಷನರ್, ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಅಪೀಲ್ ಕೂಡ ನೀವು ಮಾಡಬಹುದು. ನೀವು ಇದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇರಿ. TQRನಲ್ಲಿ ನಾವು ನಿಮಗೆ ಉತ್ತರ ನೀಡಿರುತ್ತೇವೆ. ನಾವು ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಆಯಾ ಕಾಲಕ್ಕೆ ಸಂಬಂಧಿಸಿದ್ದು. ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಟ್ಯಾಕ್ಸ್ ಸಲಹೆಗಾರರನ್ನು ಸಂಪರ್ಕಿಸಬಹುದು. ನೀವು ಇದೇ ರೀತಿ ಪ್ರಶ್ನೆಯನ್ನು ಕೇಳ್ತಾ ಇರಿ, ನಾವು ನಿಮಗೆ ಇದೇ ರೀತಿ TQRನಲ್ಲಿ ಉತ್ತರ ನೀಡಿರುತ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ವಿಲ್ ಮೀಟ್ ಇನ್ ಅಗೇನ್ TQR 9. ಥ್ಯಾಂಕ್ ಯು. ಈ ಕಾನ್ಸೆಪ್ಟ್ ನಿಮಗೆ ಲೈಕ್ ಆದರೆ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್, ಮತ್ತು ಸಾಕಷ್ಟು ನಿಮ್ಮ ಫ್ರೆಂಡ್ಸ್ನಲ್ಲಿ ನೀವು ಶೇರ್ ಮಾಡಿ. ಇದರಿಂದ ನಿಮಗೂ ಕೂಡ ನಿಮ್ಮ ಫ್ರೆಂಡ್ಗೂ ಕೂಡ ಸಾಕಷ್ಟು ಲಾಭವಾಗುತ್ತದೆ. ಥ್ಯಾಂಕ್ ಯು ವೆರಿ ಮಚ್.